ಏರ್ಪೋರ್ಟ್ ಅಂತ, ಯಾಕಂದರೆ ರ್ಯಾಪಿಡೋ ಏರ್ಪೋರ್ಟಿಗೆ ಬುಕ್ ಅಲ್ಲ ಬೈಕ್ ಅಂದ್ಬಿಟ್ಟು ಯಲಹಂಕ ಮಾಡಿದ್ದಾರೆ. ಅಲ್ಲಿಂದ ಏರ್ಪೋರ್ಟಿಗೆ ಬಿಡಿ ಅಂದರು, ಬಿಡೋಣ ಅಂತ ಬಂದೆ. ಏನು ಹೇಳಿ ಗೈಸ್, ನನಗೆ ಅರ್ಥ ಆಗ್ತಾಯಿಲ್ಲ ಸದ್ಯ. ಎಲ್ಲರೂ ಹೋಗಿ ಲಾಗ್ ನೋಡಿ ಆ ಕಡೆ ಡ್ರಾಪ್ ಮಾಡಿ ಈ ಕಡೆ ಬರೋಷ್ಟೊತ್ತಿಗೆ ನಾನು ನರಕ ನೋಡ್ಬಿಟ್ಟೆ. ನೋಡಿ ಗೈಸ್, ಲಿಟ್ರಲಿ ಎಷ್ಟು ಟ್ರಾಫಿಕ್ ಅನ್ನಿಸ್ತದೆ ಹಂಗೆ ಇರುತ್ತೆ, ಬರ್ತಾ ಇರ್ತವೆ ಬಿಡ್ತಾ ಇರ್ತಾರೆ. ಅಂದ್ಬಿಟ್ಟು ನಾವು ಕಮಿಟ್ಮೆಂಟ್ಸ್ ಜಾಸ್ತಿ ಐತೆ, ರ್ಯಾಪಿಡೋ ಮಾಡ್ದೇ ಇರೋಕ್ಕಾಗಲ್ಲ. ಬೇರೆ ಅದು ಆಪ್ಷನ್ಸು ನಮಗಿಲ್ಲ ಇವಾಗ ಮಾಡೋಕ್ಕೋಸ್ಕರ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಯಾರ್ಯಾರು ಅಕೌಂಟ್ಗೆ ಹೊಸದಾಗಿ ಬಂದಿರೋ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನಂದರೆ ಗೈಸ್ ವಿಷಯ, ಬೆಳಗ್ಗೆನೇ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೈತೆ. ನೋಡಿ, ಕ್ಲಾಸ್ ನಡೀತಾ ಐತೆ, ನಾನು ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆ, ಕ್ಲಾಸ್ ನಡೀತೈತೆ. ಕ್ಲಾಸ್ ಮುಗಿದ್ಮೇಲೆ ಸಿಗೋಣ. 2 ಅವರ್ ಕ್ಲಾಸ್ ಐತೆ, ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ. 1 hour later. ಗೈಸ್ ಫೈನಲಿ ಕ್ಲಾಸ್ ಮುಗೀತು. ಅದಕ್ಕೆ ಸರಿಯಾಗಿ ಹೊಟ್ಟೆಸ್ತಿತ್ತು. ಕ್ಲಾಸ್ ಮುಗಿದ್ಬಿಡ್ತಲ್ಲ, ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ಮುಗೀತು ಅಂತ. ಕ್ಲಾಸ್ ಮುಗಿದ ತಕ್ಷಣ ನಾನು ಫಸ್ಟ್ ಮಾಡಿದ ಕೆಲಸನೇ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬಂದೆ. ಬಿಕಾಸ್ ತುಂಬ ಹೊಟ್ಟೆಸಿತಾಯಿತ್ತು. ನಮ್ಮನೇಲಿ ಬೇರೆ ಬೇಳೆ ಸಾರು ಗಮ್ ಅಂತ ಇತ್ತು. ಅದಕ್ಕೆ ಫಸ್ಟ್ ಹೋಗಿ ಊಟ ಹಾಕೊಂಬಂದೆ. ಊಟ ತಿನ್ನಬೇಕು, ಬನ್ನಿ ನೀವು ಎಲ್ಲರೂ ಊಟ ಮಾಡೋಣ. ಗೈಸ್ ಊಟ ಮುಗಿಸಿ ಫೈನಲಿ ಎಡಿಟಿಂಗ್ ಎಲ್ಲ ಆಯಿತು. ನೋಡಿ ಇವಾಗ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇವತ್ತಿನ ಲಾಗ್ ಅಂದರೆ ಇವತ್ತು ಪೋಸ್ಟ್ ಮಾಡ್ತೀನಿ. ಇವತ್ತು ಮಾಡೋದು ನಾಳೆ ಮಾಡ್ತೀನಲ್ವಾ? ಅರ್ಥ ಆಯ್ತು ಅನಿಸುತ್ತೆ. ಏನು ಹೇಳಿ ಗೈಸ್, ನನಗೆ ಅರ್ಥ ಆಗ್ತಾಯಿಲ್ಲ ಸದ್ಯ. ಎಲ್ಲರೂ ಹೋಗಿ ಲಾಗ್ ನೋಡಿ ಗೈಸ್. ಯೂಟ್ಯೂಬಲ್ಲಿ ಎಲ್ಲಾಗೈತಿ ಅದು ಮಿಸ್ ಮಾಡಿಬಿಡಿ, ಎಲ್ಲ ನೋಡ್ಬಿಡಿ ಅಷ್ಟೇ. ಗೈಸ್ ಮನೇಲಿ ಏನೇನು ಕೆಲಸ ಇತ್ತು ಎಲ್ಲ ಮುಗೀತು ಇವತ್ತಿಂದು. ಎಡಿಟಿಂಗು ಅದು ಇದು ಕ್ಲಾಸ್ ಎಲ್ಲ ಮುಗೀತು. ಇವಾಗ ನಮ್ಮ ನಡೆ ರ್ಯಾಪಿಡೋ ಕಡೆ. ನೋಡಿ ಹೆಲ್ಮೆಟ್ ರೆಡಿ ಇದೆ, ಓಕೆ ಬ್ಯಾಗ್ ರೆಡಿ ಇದೆ. ಇವಾಗ ಫೈನಲಿ ನಮ್ಮ ನಡೆ ರ್ಯಾಪಿಡೋ ಕಡೆ. ನೋಡಿ ನಮ್ಮ ಗಾಡಿನೂ ರೆಡಿ ಇದೆ. ಇವ್ರು ನೋಡಿ ಬಾಸ್ ಇಲ್ಲಿ ಬಂದು ಇಟ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ಗೈಸ್ ಬನ್ನಿ ರ್ಯಾಪಿಡೋ ಹೋಗೋಣ. ಮತ್ತು ರ್ಯಾಪಿಡೋ ಮಾಡುವಾಗ ಸಿಗೋಣ. ಏನಾದರೂ ಸೀನ್ಸ್ ಆದರೆ ತೋರಿಸ್ತೀನಿ ನಿಮಗೂ. ಆದಷ್ಟು ವೀಡಿಯೋ ಮಾಡೋಕ್ಕಾಗಲ್ಲ, ಕಷ್ಟನೇ, ಆದರೂ ಟ್ರೈ ಮಾಡ್ತೀನಿ ಗೈಸ್ ವೀಡಿಯೋ ಮಾಡೋಕ್ಕೆ. ಬಿಕಾಸ್ ಮೌಂಟ್ ಇಲ್ಲ ಏನಿಲ್ಲ, ಹಂಗೆ ವೀಡಿಯೋ ಮಾಡಬೇಕು. ಆದಷ್ಟು ತೋರಿಸ್ತೀನಿ, ಏನಾದರೆ ಅದು ತೋರಿಸ್ತೀನಿ. ಬನ್ನಿ ಹೋಗೋಣ. A few moments later. ಗೈಸ್ ಹಿಂಗೆ ರ್ಯಾಪಿಡೋ ಮಾಡ್ಕೊಂಡು ರಿಚ್ಮಂಡ್ ಸರ್ಕಲ್ ಹತ್ರ ಬಂದಿದ್ದೆ. ನೋಡಿ ಫಸ್ಟ್ ಆರ್ಡ್ರ್ ಬಿಟ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಬೇರೆ ಯಾವುದೋ ಆರ್ಡ್ರ್ ಸಿಗ್ತಾ ಇಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ರಿಚ್ಮಂಡ್ ಸರ್ಕಲ್ ಹತ್ರ ಹೆಂಗಿದೆ ಟ್ರಾಫಿಕ್ ಏನಂತ. ಇಲ್ಲಿ ಪರವಾಗಿಲ್ಲ, ಅಷ್ಟೊಂದೇನಿಲ್ಲ, ಕಡಿಮೆ ಇದೆ. ನೋಡಿ ಆರ್ಡ್ರ್ ಬರ್ತಾ ಇದ್ದಾವೆ, ಆದರೆ ನಮಗೆ ಬೇಕಾಗಿರೋದು ಯಾವುದೋ ಆರ್ಡ್ರ್ ಬರ್ತಾಯಿಲ್ಲ. ಲಾಂಗ್ ಆರ್ಡ್ರ್ ಬಿದ್ದರೆ ಕರ್ಕೊಂಡು ಹೋಗ್ತೀನಿ. ನೋಡಿ ರಿಚ್ಮಂಡ್ ಸರ್ಕಲಲ್ಲಿ ಯಾವ ಥರ ಇದೆ ಅಂತ ಏರಿಯಾ. ಬಿಲ್ಡಿಂಗು, ಫ್ಲೈಓವರು ಚೆನ್ನಾಗಿದೆ ಗೈಸ್ ರಿಚ್ಮಂಡ್ ಸರ್ಕಲ್. ನೋಡಿ ಆರ್ಡ್ರ್ ಬೀಳ್ತಾ ಇದ್ದಾವೆ, ಆದರೆ ನಮಗೆ ಬೇಕಾಗಿದ್ದು ಯಾವುದು ಬಿಟ್ಟಾರೆ. ನಮಗೆ ಬೇಕಾಗಿದ್ದು ಬಿದ್ದರೆ ಕರ್ಕೊಂಡು ಹೋಗೋಣ. ಗೈಸ್ ಫೈನಲಿ ರಿಚ್ಮಂಡ್ ಸರ್ಕಲಿಂದ ನನಗೆ ಆರ್ಡ್ರ್ ಸಿಕ್ತು. ಎಲ್ಲಿಗೆ ಅಂದರೆ ಯಲಹಂಕಗೆ. ಇಲ್ಲಿ ಯಲಹಂಕ ಅಂತ ಹೇಳಿದ್ರೆ ಅವ್ರು ಕಸ್ಟಮರ್ ಹೇಳಿದ್ರು ಯಲಹಂಕ ಅಲ್ಲ, ಆ್ಯಕ್ಚುಲಿ ಏರ್ಪೋರ್ಟ್ಗೆ ಅಂತ. ಯಾಕಂದರೆ ರ್ಯಾಪಿಡೋ ಏರ್ಪೋರ್ಟಿಗೆ ಬುಕ್ ಅಲ್ಲ ಬೈಕ್ ಅಂದ್ಬಿಟ್ಟು ಯಲಹಂಕ ಮಾಡಿದ್ದಾರೆ. ಅಲ್ಲಿಂದ ಏರ್ಪೋರ್ಟಿಗೆ ಬಿಡಿ ಅಂದರು, ಬಿಡೋಣ ಅಂತ ಬಂದೆ. ನೋಡಿ ಇದೇ ನಮ್ಮ ಬೆಂಗಳೂರು ಏರ್ಪೋರ್ಟು. ನೋಡಿದ್ರಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತ. ದೇಶದಲ್ಲೇ ಇದೆ ಗುರು ನಮ್ಮ ಬೆಂಗಳೂರು ಏರ್ಪೋರ್ಟು. ಇನ್ನು ಈ ಕೆಳಗಡೆನೇ ಮೇಲ್ಗಡೆನೇ ಎಷ್ಟು, ಇನ್ನು ಕೆಳಗಡೆ ಎಲ್ಲ ಹೆಂಗಿರ್ಬೇಕು ಹೇಳಿ, ಸೈಕಾಗಿ. ನೋಡಿದ್ರಲ್ಲ ಫೈನಲಿ ಬೆಂಗಳೂರು ಏರ್ಪೋರ್ಟ್ಗೆ ಇವತ್ತು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಎಷ್ಟೊಂದು ಸಲ ಬಂದಿದ್ದೀನಿ, ಆದರೆ ಇಲ್ಲೆಲ್ಲ ಬಂದಿಲ್ಲ, ಹೊರಗಡೆನೇ ಲಾಸ್ಟು. ಇವತ್ತು ಫೈನಲಿ ಒಳಗಡೆ ಬಂದು ಏರ್ಪೋರ್ಟ್ನ ನೋಡ್ತಾ ಇದ್ದೀನಿ. ನೋಡಿ ನೀವು ನೋಡಿ ಏರ್ಪೋರ್ಟ್ ಹೆಂಗೈತೇನೋ ಅಂತ. ಹೆಲ್ಮೆಟ್ ಕಸ್ಟಮರ್ ಏನು ಮಾಡಿದ್ರೆ ಅಂದರೆ ಹೆಲ್ಮೆಟ್ ಎಗರಿಸ್ಬಿಟ್ಟಿದ್ದಾರೆ. ಇವಾಗ ಹೆಲ್ಮೆಟ್ಗೂ ಸ್ವಲ್ಪ ದುಡ್ಡು ಹಾಕ್ಬಿಟ್ಟೋದ್ರೆ 100 ರೂಪಾಯಿ ಸೇರಿಸಿ. ಟೋಟಲಾಗಿ ಹೆಲ್ಮೆಟ್ಟು ಮತ್ತು ಯಲಹಂಕದಿಂದ ಎಲ್ಲ ಸೇರಿಸಿ ಒಂದು 600 ಕೊಟ್ಬಿಟ್ಟು ಹೋದರು. ನೋಡಿದ್ರಲ್ಲ ಬೆಂಗಳೂರು ಏರ್ಪೋರ್ಟು. ಫೈನಲಿ ಏರ್ಪೋರ್ಟ್ ತೋರಿಸ್ಬಿಟ್ಟೆ ನಿಮಗೆ. ನೆಕ್ಸ್ಟ್ ಏನಾದರೂ ಮಿಕ್ಕಿದ್ರೆ ಬೇರೆ ಎಲ್ಲ ತೋರಿಸ್ತೀನಿ. ಸದ್ಯಕ್ಕೆ ಏರ್ಪೋರ್ಟ್ ನೋಡ್ಕೊಳ್ರಿ. ನೋಡಿ ಅಲ್ಲಿಂದ ಬರೋದು ಇದು ಡಿಪಾರ್ಚರ್ ಇರೋದು. ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಬೆಂಗಳೂರು ಏರ್ಪೋರ್ಟ್ ಅಂತ. ಸರಿ ಬನ್ನಿ ರ್ಯಾಪಿಡೋ ಹೋಗೋಣ. ಇನ್ನು ಆರ್ಡ್ರ್ ಬೀಳುತ್ತಲ್ಲ ಗೊತ್ತಿಲ್ಲ, ಅದು ನೋಡಿ ಗೈಸ್ ಬನ್ನಿ. ಏರ್ಪೋರ್ಟ್ ಒಳಗಡೆ ರೋಡ್ ಎಷ್ಟು ಕ್ಲೀನಾಗಿದೆ ಮತ್ತು ನೇಚರ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿರೋ ಸುತ್ತಮುತ್ತ ಎನ್ವೈರ್ಮೆಂಟು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣಿಸ್ತಾ ಇರೋದು ನಿಮ್ಗೆ ಏರ್ಪೋರ್ಟ್. ಆ ಕಡೆ ಏನೋ ಟವರ್ ಥರ ಇದೆ, ಸೈಕಾಗಿದೆ ಗೈಸ್. ಏರ್ಪೋರ್ಟ್ ಹತ್ರ ಜಾಗ ಮಾತ್ರ ಇಟ್ಟರೆ ನೋಡಿ ಸೂಪರಾಗಿದೆ. ರೋಡ್ ಅಂತೂ ಹೇಳಂಗೆ ಇಲ್ಲ. ನೋಡಿದ್ರಲ್ಲ ಬೆಂಗಳೂರು ಏರ್ಪೋರ್ಟ್ ಹೆಂಗಿದೆ ಅಂತ. ಹೋಗ್ತಾ ರೋಡ್ ಎಷ್ಟು ಪೀಸ್ ಆಗಿದೆ, ಸೈಕ್ ಅನ್ಕೊಳ್ಳಿ ಗೈಸ್. ಈ ಥರ ರೋಡ್ ಇಟ್ಬಿಟ್ಟಿದ್ರೆ ನಾವು ಗಾಡಿ ಸರ್ವಿಸ್ ಮಾಡಿಸೋದೇ ಬೇಡ, ವರ್ಷ ಕೊಟ್ಟಿರೋ. ಎಕ್ಸ್ಪ್ಲೋರಿಂಗ್ ಅವರ್ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಹೆಂಗಿದೆ ಗೈಸ್ ನೋಡಿ. ಓಕೆ ಗೈಸ್ ಸಾಕು ವಿಡಿಯೋ ಮಾಡಿದ್ದು. ಮತ್ತೆ ಯಾರು ಸೆಕ್ಯೂರಿಟಿ ಇಟ್ಕೊಂಡ್ಬಿಟ್ಟಾರು. A few moments later. ಗೈಸ್ ಏರ್ಪೋರ್ಟಿಂದ ಒಂದು ಆರ್ಡ್ರ್ ಬಿದ್ದಿಲ್ಲ. ಇಲ್ಲಿ ಕೆಳಗಡೆ ಬಂದು ಒಂದು 5-6 ಕಿಲೋಮೀಟ್ರ್ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಆರ್ಡ್ರ್ ಇಲ್ಲ. ಆಗಲೇ ಮಳೆನೂ ಬರೋಕ್ಕೆ ಸ್ಟಾರ್ಟ್ ಇದೆ. ಅದಕ್ಕೆ ನೋಡಿ ರೈನ್ ಕೋಟ್ ಹಾಕ್ಕೊಂಡು ನಮ್ಮ ಫೋನೆಲ್ಲ ಹಿಂಗೆ ಅರೇಂಜ್ ಮಾಡಿಕೊಂಡು ಬ್ಯಾಗೆಲ್ಲ ಒಳಗಡೆ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕೆ ನಿಮ್ಗೊಂದು ವೀಡಿಯೋ ಮಾಡಿ ಹೇಳ್ಬಿಡೋಣ ಅಂತ ವೀಡಿಯೋ ಮಾಡಿದೆ.
ನೋಡಿ ಮಳೆ ಬರ್ತಾ ಇದೆ ಗೈಸ್, ಅದಕ್ಕೆ ರೈನ್ ಕೋಟ್ ಎಲ್ಲ ರೆಡಿ ಆಗಿದೆ. क्या बात है सर, क्या बात है सर. ಫೈನಲಿ ಆ ಏರ್ಪೋರ್ಟ್ ರೋಡಿಂದ ತಪ್ಸ್ಕೊಂಬಂದೆ. ಸದ್ಯ ಹೆಂಗೂ ನನ್ನ ಪುಣ್ಯಕ್ಕೆ ಒಂದು ಆರ್ಡ್ರ್ ಬಿತ್ತು ಡೈರೆಕ್ಟ್ ಗೊರಗುಂಟೆಪಾಳ್ಯಗೆ. ಅಲ್ಲಿಂದ ಒಂದು 200 ಚಿಲ್ಲರೆ ಆರ್ಡರು ಬಂದು ಇಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಕಸ್ಟಮರ್ನ ಆ ಕಡೆ ಡ್ರಾಪ್ ಮಾಡಿದೆ. ಸದ್ಯ ಆ ಕಡೆ ಡ್ರಾಪ್ ಮಾಡಿ ಈ ಕಡೆ ಬರೋಷ್ಟೊತ್ತಿಗೆ ನಾನು ಒಂದು ನರಕ ನೋಡ್ಬಿಟ್ಟೆ. ನೋಡಿ ಅಷ್ಟು ಲಿಟ್ರಲಿ ಎಷ್ಟು ಟ್ರಾಫಿಕ್ಕು. ಇವಾಗ ಟೈಮ್ ನೋಡಿ, ಬಂದು ಟೈಮ್ ನೋಡಿ 11 ಗಂಟೆ. 11 ಗಂಟೆಗೂ ನಮ್ಮ ಗೊರಗುಂಟೆಪಾಳ್ಯ ನೋಡಿ, ಬೆಂಗಳೂರು ಗೊರಗುಂಟೆಪಾಳ್ಯ ಲಿಟ್ರಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಈ ಕಡೆ ಆ ಕಡೆ ಎಲ್ಲ ಕಡೆ ಟ್ರಾಫಿಕ್ ಗೈಸ್. ಸದ್ಯ ನಾನಂತೂ ಆ ಕಡೆ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆರ್ಡ್ರು ಬಿದ್ದರೆ ಗ್ರೇಟಾಗಿ ಆರಾಮಾಗಿ ಮನೆಗೆ ಹೋಗ್ಬೋದು. ನೋಡೋಣ ನೀರು ವೆಯ್ಟ್ ಮಾಡ್ತಾಯಿದ್ದೀನಿ, ಆರ್ಡ್ರ್ ಬೀಳುತ್ತೋ ಇಲ್ಲ. ಮನೆಗೆ ಹೋದ್ಮೇಲೆ ಸಿಗ್ತೀನಿ, ಇಲ್ಲಾಂದರೆ ಆದರೆ ಆಮೇಲೆ ಸಿಗ್ತೀನಿ ನೋಡೋಣ. ಫೈನಲಿ ನೋಡಿ ಟೈಮು 12:15 ಆಗೈತೆ, 12:15 ಆಲ್ರೆಡಿ. ಗೊರಗುಂಟೆಪಾಳ್ಯಲ್ಲಿ ಆರ್ಡ್ರೇ ಬೀಳಿಲ್ಲ. ಅಲ್ಲಿಂದ ಮಾನ್ಯತಾ ಬಂದು ಅಲ್ಲಿಂದ ಯಾವುದೋ ಸದ್ಯ ನಮ್ಮ ಏರಿಯಾಗೆ ಒಂದು 6 ಕಿಲೋಮೀಟ್ರ್ ಆರ್ಡ್ರು ಇವಾಗ ಹಾಕ್ಕೊಂಡು ಬಂದು ಸದ್ಯ ಲಾಸ್ಟ್ ಡ್ರಾಪ್ ಮಾಡಿ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ ನನ್ನ ಅರ್ನಿಂಗ್ಸ್ ಬಂದುಬಿಟ್ಟು ತೋರಿಸ್ತೀನಿ ಹಂಗೆ ರೀ. ನೋಡಿ ಇದು 715 715 ಪ್ಲಸ್ ಇವಾಗ 12 ಗಂಟೆ ಮೇಲೆ ಒಂದು ಆಯಿತು 90 ರೂಪೀಸ್ದು. ಅದೊಂದು ಸೇರಿ 800 ಪ್ಲಸ್ ಆಫ್ಲೈನ್ ಆರ್ಡರು ಒಂದು 200 ರೂಪಾಯಿದು. ಟೋಟಲ್ ಇವತ್ತು ಅರ್ನಿಂಗ್ಸ್ ಬಂದುಬಿಟ್ಟು 1000 ರೂಪಾಯಿ. ಲ್ಯಾಟ್ರಿ. ಆದರೆ ಗೈಸ್ ಇವತ್ತು ತುಂಬ ಟೈಮ್ ವೇಸ್ಟ್ ಆಯಿತು, ತುಂಬ ಟ್ರಾಫಿಕಲ್ಲಿ ಟೈಮ್ ವೇಸ್ಟ್ ಆಯಿತು. ಹಂಗೆ ಆರ್ಡ್ರುಗಳು ಜಾಸ್ತಿ ಬಿಡಲಿಲ್ಲ. ಅಂದರೆ ಇವತ್ತು ಸೈಕ್ ಈ ಸ್ಲ್ಯಾಪ್ಡೋದಲ್ಲಿ ನನಗೆ ಲಿಟ್ರಲಿ ಸೈಕ್ ಆಗ್ಬಿಡ್ತು ಅಂದ್ಕೊಳ್ಳಿ. ಆದರೆ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಅನ್ನೋ ಸರಿ ಹಂಗೆ ಇರುತ್ತೆ. ಬರ್ತಾ ಇರ್ತವೆ ಬಿಡ್ತಾ ಇರ್ತವೆ. ಹಂಗೆ ಅಂದ್ಬಿಟ್ಟು ನಾವು ಕಮಿಟ್ಮೆಂಟ್ಸ್ ಜಾಸ್ತಿ ಐತೆ, ರ್ಯಾಪಿಡೋ ಮಾಡ್ದೇ ಇರೋಕ್ಕಾಗಲ್ಲ. ಬೇರೆ ಯಾವುದೂ ಆಪ್ಷನ್ಸು ನಮಗಿಲ್ಲ ಇವಾಗ ಮಾಡೋಕ್ಕೋಸ್ಕರ. ಅದಕ್ಕೆ ಸದ್ಯಕ್ಕೆ ಇದೇ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇವತ್ತು ನಾರಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮನೆಗೆ ಹೋಗ್ಬಿಟ್ಟು ತಿಂದು ಮಲ್ಕೊಳೋದೆ. ಓಕೆ ಗೈಸ್, ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಎಲ್ಲ ಬೇಗ ಹಾಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.